ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಷ್ಟ್ರದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಭಾರತದ ಅಂದರೆ ಇಂಡಿಯಾದ ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ನಿಮಗೆ ಗೊತ್ತೇ ಇದೆ, ಭಾರತದ ಸಂಸತ್ತಿನ ರೂಲ್ಸ್ಗಳ ಪ್ರಕಾರ ಉಪರಾಷ್ಟ್ರಪತಿಗಳು ಸಭಾಧ್ಯಕ್ಷರಾಗಿರ್ತಾರೆ, ರಾಜ್ಯಸಭೆಗೆ ಚೇರ್ಮನ್ ಆಗಿರ್ತಾರೆ. ಸೊ ನಿನ್ನೆ ಅವರು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಟ್ಟಿದ್ದರ ಹಿಂದೆ ಏನಾದರೂ ಘಟನಾವಳಿಗಳು ಇದೆಯಾ ಅಂತ ಕೆದಕ್ತಾ ಹೋದರೆ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ನಿನ್ನೆ ಎರಡು ಮುಖ್ಯವಾದ ಘಟನೆಗಳು ನಡೆಯಿತು. ಆ ಕಾರಣಕ್ಕಾಗಿ ಅವರು ಮನನೊಂದು ಬೇಜಾರಾಗಿ ರಾಜೀನಾಮೆ ಕೊಟ್ಟಿರುವ ಸಾಧ್ಯತೆಗಳಿದ್ದಾವೆ. ಏನದು ಘಟನಾವಳಿಗಳು ಅಂದರೆ, ಮೊದಲನೇದು ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯಸಭೆಯಲ್ಲಿ ವಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಪಹಲ್ಗಾಮ್ ದಾಳಿ ಮತ್ತು ಆಪರೇಷನ್ ಸಿಂಧೂರದ ಕುರಿತಾಗಿ, ಯುದ್ಧ ವಿರಾಮದ ಕುರಿತಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು. ಒಂದು ರೀತಿಯಲ್ಲಿ ಮೋದಿಯವರನ್ನು ಒಗೆದು ಆರಿ ಹಾಕಿದ್ರು. ಅದನ್ನು ಸಹಿಸಿಕೊಳ್ಳೋದಕ್ಕೆ ಜಗದೀಪ್ ಧನ್ಕರ್ ಅವರಿಗೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅವರು ಮೊದಲಿನಿಂದಲೂ ಸಹ ತಾವು ಉಪರಾಷ್ಟ್ರಪತಿ ಸ್ಥಾನದಲ್ಲಿದ್ದೀನಿ, ಇಲ್ಲಿ ಚೇರ್ಮನ್ ಆಗಿದ್ದೀನಿ ರಾಜ್ಯಸಭೆಯಲ್ಲಿ, ನಾನು ಪಕ್ಷಾತೀತವಾಗಿ ನಡೆದುಕೊಳ್ಳಬೇಕು ಅನ್ನೋದನ್ನು ಅವರು ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ ಜಗದೀಪ್ ಧನ್ಕರ್ ಅವರು. 24/7 ಅವರ ಪ್ರಯತ್ನ ಏನಿದ್ರು ಸಹ ಮೋದಿಯವರನ್ನು ರಕ್ಷಣೆ ಮಾಡೋದು, BJPಯನ್ನು ರಕ್ಷಣೆ ಮಾಡೋದು, RSS ಅನ್ನು ಹೊಗಳೋದು, ಅದನ್ನು ಆ ಸ್ಥಾನದಲ್ಲಿ ಕೂತ್ಕೊಂಡು ಮಾಡ್ತಿದ್ರು. ಅದನ್ನು ನಿನ್ನೆ ಖರ್ಗೆ ಅವರು ಒಂದು ರೀತಿ ಬ್ರೇಕ್ ಮಾಡಿದ್ರು. ಅದರ ಜೊತೆಗೆ ಇನ್ನೊಂದು ಘಟನೆಯೂ ಆಯಿತು. ರಾಜ್ಯಸಭೆಯ ನಾಯಕ, ಆಡಳಿತ ಪಕ್ಷದ ನಾಯಕ JP ನಡ್ಡಾ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳ ನಡುವೆ ಎದ್ದು ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ವಿಪಕ್ಷಗಳು ಗಲಾಟೆ ಮಾಡ್ತವೆ. ಆ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಹೇಳಬೇಕಾದಂತಹ ಮಾತುಗಳು, ಸಭಾಪತಿ ಹೇಳಬೇಕಾದ ಮಾತುಗಳನ್ನು JP ನಡ್ಡಾ ಹೇಳಿಬಿಡ್ತಾರೆ. ಏನು, ನೀವು ಎಷ್ಟೇ ಕಿರ್ಚಿದ್ರು ನಿಮ್ಮ ಮಾತುಗಳು ಯಾವುದು ಸಹ ರೆಕಾರ್ಡಿಗೆ ಹೋಗಲ್ಲ, ನನ್ನ ಮಾತು ಮಾತ್ರ ರೆಕಾರ್ಡಿಗೆ ಹೋಗುತ್ತೆ ಅಂತ. Nothing will go on record. Whatever I'll say, that will go on record. You should know. ಅದು ಕಂಪ್ಲೀಟ್ ಆಗಿ ಧನ್ಕರ್ ಅವರನ್ನು ಉಲ್ಲಂಘನೆ ಮಾಡ್ದಂಗಾಗುತ್ತೆ, ಅಥವಾ ಅವರನ್ನು ನಿರ್ಲಕ್ಷ್ಯ ಮಾಡಿ ನಾವು ಹೇಳಿದ್ದೇ ಆ ಸೀಟಲ್ಲಿ ಕೂತಿರೋ ವ್ಯಕ್ತಿ ಮಾಡೋದು ಅಂತ ನಡ್ಡಾ ಹೇಳ್ದಂಗಾಗುತ್ತೆ. ಈ ಘಟನೆಗಳ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿರಬಹುದು ಅನ್ನುವುದು ನನ್ನ ಅನುಮಾನ. ಆದರೆ ಧನ್ಕರ್ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಆರೋಗ್ಯದ ಹಿನ್ನೆಲೆಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಬರ್ಕೊಂಡಿದ್ದಾರೆ. ಸೊ ಏನೇನಾಯಿತು ನಿನ್ನೆ ಕಂಪ್ಲೀಟ್ ಡೀಟೇಲ್ಸ್ ಏನೇನಾಯಿತು, ಧನ್ಕರ್ ಅವರು ಈ ಹಿಂದೆ ಏನೆಲ್ಲ ನಡವಳಿಕೆಯನ್ನು ತೋರಿಸಿದ್ರು ಅನ್ನೋದನ್ನು ಇನ್ನಷ್ಟು ವಿವರವಾಗಿ ಹೇಳ್ತೀನಿ. ಸೊ ನಿನ್ನೆ ಮಳೆಗಾಲದ ಅಧಿವೇಶನ ಶುರುವಾಯಿತು. ಮೊದಲನೇ ದಿನಾನೇ ಲೋಕಸಭೆಯಲ್ಲಿ ಮೋದಿಯವರು 2 ನಿಮಿಷ 4 ನಿಮಿಷ ಇದ್ದು ಬೆನ್ನು ತೋರಿಸಿ ಹೋಗ್ಬಿಟ್ರು. ಮಾಮೂಲಿ ಅದು. ನಾಡಿದ್ದವರು ದೇಶನೇ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ, ಅಂದರೆ ಪ್ರವಾಸ ಹೋಗ್ತಿದ್ದಾರೆ. ಸದನ ನಡೆಯಬೇಕಾದ್ರೆ ಪ್ರವಾಸ. ವಾಹ್, ಸೂಪರ್. ವಿಪಕ್ಷಗಳ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅದಕ್ಕಿಂತ ಒಳ್ಳೆ ಉಪಾಯ ಸಿಗೋದೇ ಇಲ್ಲ ಅವ್ರಿಗೆ. ಒಳ್ಳೆ ಉಪಾಯ ಸಿಗಲಿಲ್ಲ. ಅಲ್ಲೇ ಆಯ್ತಾ. ಇಲ್ಲಿ ರಾಜ್ಯಸಭೆಯಲ್ಲಿ ವಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಫುಲ್ ಫಾರ್ಮಲ್ಲಿದ್ದರು. ಅಟ್ಯಾಕ್ ಮಾಡಲೇಬೇಕು ಅಂತ ನಿರ್ಧರಿಸಿಕೊಂಡು ಬಂದಿದ್ರು, ಅಟ್ಯಾಕ್ ಮಾಡಿದ್ರು. हमला 22 अप्रैल को हुआ था. अब तक आतंकवादी पकड़े नहीं गए, मारे भी नहीं गए, और उन्होंने हमको बार बार बताया कि उन्हीं के ऊपर डायरेक्टली मारे गए और वो उसमें मर गए. ये भी खबर हमको मिली. ಚರ್ಚೆ ಆಗಬೇಕು, ಪಹಲ್ಗಾಮ್ ದಾಳಿಯ ಬಗ್ಗೆ ಚರ್ಚೆ ಆಗಬೇಕು, ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆ ಆಗಬೇಕು, ಮತ್ತು ಟ್ರಂಪ್ ಯಾವ ಆಧಾರದ ಮೇಲೆ 24 ಬಾರಿ ಇಲ್ಲಿಯವರೆಗೆ ನಾನೇ ಯುದ್ಧ ವಿರಾಮವನ್ನು ಮಾಡಿಸಿದ್ದು ಅಂತ ಹೇಳಿದಾರಲ್ಲ, ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಗುಡುಗ್ತಾ ಇದ್ರು. ಎಷ್ಟು ಮಟ್ಟಕ್ಕೆ ಗುಡುಗ್ತಾ ಇದ್ರು ಅಂದರೆ ಮೋದಿಯವರನ್ನು ಒಂದು ರೀತಿ ಬಟ್ಟೆ ಒಗೆದು ಆರು ಹಾಕಿದ್ರು. अमेरिका के राष्ट्रपति ट्रंप 24 बार उन्होंने, बाद में सभा 24 बार उन्होंने कहा मेरे इंटरफियरेंस से मैं समझौता किया, तभी ये युद्ध थामा. ये युद्ध स्टॉप जो हुआ मेरे वजह से हुआ. अरे देश के साथ ये अपमानजनक है. ಆ ಸಂದರ್ಭದಲ್ಲಿ ನಿಮಗೆ ಈ ಹಿಂದಿನ ಧನ್ಕರ್ ಅವರ ನಡವಳಿಕೆಗಳು ನೆನಪಿದ್ರೆ, ಯಾವುದೇ ಸನ್ನಿವೇಶದಲ್ಲಿಯೂ ಸಹ
ಮೋದಿಯವರನ್ನು ಅಟ್ಯಾಕ್ ಮಾಡಿದ್ರೆ, ಮೋದಿಯವರ ವಿರುದ್ಧ ಮಾತಾಡಿದ್ರೆ, ಬಿಜೆಪಿಯನ್ನು ತೀವ್ರವಾಗಿ ಅಟ್ಯಾಕ್ ಮಾಡಿದ್ರೆ ಧನ್ಕರ್ ಅವರಿಗೆ ಹಿಡಿಸ್ತಾ ಇರಲಿಲ್ಲ. ಅದು ತಮ್ಮ ಪಕ್ಷ ಅಂತ ಈಗಲೂ ತಿಳ್ಕೊಂಡಿದ್ದಾರೆ ಅವರು. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಬಂದ ಮೇಲೆ ತಾವು ಪಕ್ಷವನ್ನು ತೊರಿಬೇಕು, ಪಕ್ಷಾತೀತರಾಗಬೇಕು, ಎಲ್ಲರನ್ನು ಸಮಾನವಾಗಿ ನೋಡಬೇಕು ಅನ್ನುವ ಮನಸ್ಥಿತಿ ಅವರಿಗೆ ಬರಲೇ ಇಲ್ಲ. ಈಗ ರಾಜೀನಾಮೆ ಕೊಟ್ಟ ಆ ಹುದ್ದೆಯಿಂದಲೇ ನಿರ್ಗಮಿಸಿದ್ದಾರೆ, ಆದರೂ ಅವರಿಗೆ ಬರಲೇ ಇಲ್ಲ. ಮೊದಲಿನಿಂದಲೂ ಅದನ್ನೇ ಮಾಡ್ತಿದ್ರು. ವಿಪಕ್ಷ ನಾಯಕರು ಮಾತಾಡ್ತಿರ್ಬೇಕಾದ್ರೆ ಮೈಕ್ ಕಟ್ ಮಾಡೋದು, ವಿಪಕ್ಷ ನಾಯಕರು ಏನಾದರೂ ತೀವ್ರವಾಗಿ ದಾಳಿ ನಡೆಸ್ತಿದ್ರೆ ಅವರ ಮಾತುಗಳನ್ನು ರೆಕಾರ್ಡಿಗೆ ಹೋಗದಂಗೆ ನೋಡ್ಕೊಳ್ಳೋದು, ವಿಪಕ್ಷದ ನಾಯಕರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳೋದು, ನಿಮ್ಮ ನಡವಳಿಕೆ ಸರಿ ಇಲ್ಲ, ಈ ಮಾತು ಸರಿ ಇಲ್ಲ, ಆ ಮಾತು ಸರಿ ಇಲ್ಲ ಅಂತ. ಅದೇ ಸಂದರ್ಭದಲ್ಲಿ ಅದೇ ತೀವ್ರತೆಯನ್ನ, ಆ ರೀತಿ ಸೆನ್ಸರ್ಶಿಪ್ ಅನ್ನ ಮೋದಿ ಮಾತಾಡಿದಾಗ, ಬಿಜೆಪಿಯವರು ಮಾತಾಡಿದಾಗ ಇಲ್ಲವೇ ಇಲ್ಲ. ಸೈಲೆಂಟಾಗಿ ಕೇಳಿಸ್ಕೊಳ್ಳೋದು. ಮತ್ತೆ ಮೋದಿಯವರು ಮಾಡುವಂತಹ ಒಂದು ರೀತಿ ಕೆಟ್ಟ ಕಮೆಂಟುಗಳಿಗೆ, ವಿರೋಧ ಪಕ್ಷದ ಕುರಿತಾಗಿ ಕೆಟ್ಟ ಕಮೆಂಟುಗಳಿಗೆ ನಗುತ್ತಾ ಇರೋದು, ಖುಷಿ ಪಡೋದು, ಇದು ಧನ್ಕರ್ ಅವರ ಮನಸ್ಥಿತಿ ಮತ್ತು ಅವರ ನಡವಳಿಕೆ. ಅವರು ಯಾವತ್ತೂ ನಾನು ಉಪರಾಷ್ಟ್ರಪತಿ ಮೋದಿಗಿಂತ ಮೇಲಿದ್ದೀನಿ ಹುದ್ದೆಯಲ್ಲಿ ಅನ್ನುವ ಭಾವನೆಗೆ ಬರಲೇ ಇಲ್ಲ ಅವರು. ನಾನು ಮೋದಿ ಕೃಪೆಯಿಂದ ಉಪರಾಷ್ಟ್ರಪತಿ ಆಗಿದ್ದೀನಿ, ಅವರನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ಅದರ ಜೊತೆಗೆ ಬಿಜೆಪಿಯ ವಿರುದ್ಧ ಮಾತಾಡಿದಾಗಲೂ ಅದೇ ನಡವಳಿಕೆ. ಮತ್ತೆ ಮಧ್ಯದಲ್ಲಿ RSS ಅನ್ನು ಯಾರು ಟೀಕೆ ಮಾಡೋ ಹಾಗಿಲ್ಲ, RSS ಅಂಥದ್ದು ದೇಶಭಕ್ತಿ ಸಂಘಟನೆ ಅಂತೆಲ್ಲ ಕಥೆ ಹೇಳ್ಕೊಂಡಿರೋದು. ಸದನದಲ್ಲಿ ಅದೆಲ್ಲ ಮಾಡ್ತಿದ್ದಂತಹ ಅವರಿಗೆ ಈ ರೀತಿ ಖರ್ಗೆ ಅವರು ದಿಢೀರಂತ ದಾಳಿ ಮಾಡಿದ್ದು ತಡ್ಕೊಳಕ್ಕಾಗಲಿಲ್ಲ. ಅಲ್ಲೇ ಅವರಿಗೆ ರಾಜೀನಾಮೆ ಯೋಚನೆ ಬಂದಿರಬೇಕು. ಯಾಕಂದ್ರೆ ವಿಪಕ್ಷಗಳ ನಂಬರ್ಗಳು ಜಾಸ್ತಿ ಆಗಿದೆ. ಈ ಹಿಂದೆ ಅವರ ಬಾಯಿ ಮುಚ್ಚಿಸ್ದಂಗೆ ಈಗ ಮುಚ್ಚಿಸೋದಕ್ಕಾಗೋದಿಲ್ಲ. ಅವ್ರ ಬಾಯಿಗಳನ್ನ ಅಷ್ಟು ಸುಲಭಕ್ಕೆ ಮುಚ್ಚಿಸೋದಕ್ಕಾಗೋದಿಲ್ಲ. ಈ ಹಿಂದೆ ಇತ್ತು ಅವ್ರಿಗೆ ಆ ಶಕ್ತಿ, ನಂಬರ್ಗಳು ಕಡಿಮೆ ಇತ್ತು, ಈಗ ಆಗ್ತಿಲ್ಲ. ಆ ಸಂದರ್ಭದಲ್ಲೇ ಬಂದಿರುತ್ತೆ. ಆ ಸನ್ನಿವೇಶದಲ್ಲಿ ಖರ್ಗೆ ಅವರು ಹೇಳಿದ್ದಿಷ್ಟೇನೆ, ಪಹಲ್ಗಾಮ್ ದಾಳಿಯ ಬಗ್ಗೆ ಹೊಣೆ ಯಾರ್ದು? ಅಲ್ಲಿನ ಲೆಫ್ಟಿನೆಂಟ್ ಗವರ್ನರೇ ಹೇಳಿದ್ದಾರೆ ಸಂಪೂರ್ಣ ಹೊಣೆ ನಮ್ದೇ ಅಂತ. ಅಂದ್ರೆ ಸರ್ಕಾರದ್ದೇ ತಪ್ಪುಗಳಾಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಸರ್ಕಾರದ ನಿಲುವೇನು ಸ್ಪಷ್ಟವಾಗಿ ಕೇಳ್ತಾ ಇದ್ರು. अब तक आतंकवादी पकड़े तो नहीं गए, लेकिन हुआ क्या? एक मिनट लेकिन J&K में कम से कम इंटेलिजेंस, इनकी सिक्योरिटी है, उसके बारे में उनका फेल्यूर हुआ, ये उन्होंने ही कहा है, लेफ्टिनेंट गवर्नर ने कहा है इसमें इंटेलिजेंस फेल्यूर है, ये एक्सेप्ट उन्होंने ही किया, ये हमारी बात नहीं सर। CDS उपसेना प्रमुख और एक वरिष्ठ डिफेंस अटैची ने कुछ बेहद संवेदनशील खुलासे भी उन्होंने किए. ಅದರ ಜೊತೆಗೆ ಪಹಲ್ಗಾಮ್ ದಾಳಿಯ ನಂತರ ಆಪರೇಷನ್ ಸಿಂಧೂರ ನಡೀತಲ್ಲ, ಆಗ ಏನೇನೆಲ್ಲ ಆಯಿತು, ಮತ್ತೆ ಯುದ್ಧ ವಿರಾಮ ಯಾಕಾಯ್ತು, ಟ್ರಂಪ್ ನಾನೇ ಮಾಡಿಸಿದ್ದು ಅಂತ 24 ಬಾರಿ ಹೇಳ್ತಿದಾರಲ್ಲ, ಅದಕ್ಕೇನು ಉತ್ತರ? ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಲೇಬೇಕು ಅಂತ ಖರ್ಗೆ ಅವರು ಪಟ್ಟು ಹಿಡಿದು ನಿಂತ್ಕೊಂಡ್ರು. ಆ ಸಂದರ್ಭದಲ್ಲಿ ಎದ್ದು ನಿಂತಹ ರಾಜ್ಯಸಭೆಯ ನಾಯಕ JP ನಡ್ಡಾ ಅವರು ಇಲ್ಲ ಖರ್ಗೆ ಅವರ ಮಾತುಗಳನ್ನು ನಿಲ್ಲಿಸಬೇಕು ಅಂದ್ರು. ಬಟ್ ಖರ್ಗೆ ಅವರ ಮಾತುಗಳನ್ನು ನಿಲ್ಲಿಸಲಿಲ್ಲ. ಧನ್ಕರ್ ರಿಕ್ವೆಸ್ಟ್ ಮಾಡಿಕೊಂಡ್ರು, ಖರ್ಗೆ ಮಾತು ನಿಲ್ಲಿಸಲಿಲ್ಲ. ಒಂದ್ ನಿಮಿಷ ಅಂತ ಹೇಳ್ತಲೇ ಅವರು ಕಂಟಿನ್ಯೂ ಮಾಡಿ ಮೋದಿ ಅವರನ್ನ ಬೆಂಡೆತ್ತೋದನ್ನ ಕಂಟಿನ್ಯೂ ಮಾಡಿದ್ರು. ಕೊನೆಗೆ ಧನ್ಕರ್ ಅವರು ಇಲ್ಲ ಸಾಕು ಖರ್ಗೆ ಅವರು ಸಾಕು ನಿಲ್ಲಿಸಿ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಈ ಕಡೆ ತಿರ್ಕೊಂಡ್ರು. JP ನಡ್ಡಾಗೆ ಅವಕಾಶ ಕೊಟ್ಟರು. JP ನಡ್ಡಾ ಆರಂಭದಲ್ಲಿ ಬಹಳ ಒಳ್ಳೆಯವರು ನಾನು ಅನ್ನೋ ಥರ, ಇವತ್ತು ಖರ್ಗೆ ಅವರಿಗೆ ಜನ್ಮದಿನ, ಅವರಿಗೆ ಶುಭಾಶಯ ಕೋರ್ತೀನಿ ಅಂದರು. ಅಷ್ಟಕ್ಕೆ ಖರ್ಗೆ ಅವರು ಎದ್ದು ನಿಂತ್ಕೊಂಡ್ರು. ನಿಮ್ಮ ಶುಭಾಶಯ ಇರಲಿ, ಥ್ಯಾಂಕ್ ಯು, ಆದರೆ ನನ್ನನ್ನು ಮಾತಾಡೋಕ್ಕೆ ಬಿಡಲ್ವಲ್ಲ ನೀವು ಅಂತ ಶುರು ಮಾಡಿಕೊಂಡ್ರು. आज के दिन उनके जन्म दिवस पर उनको बहुत बहुत बधाई देता हूं. दूसरा, ಬಟ್ ಆಗ್ಲೂ ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ. JP ನಡ್ಡಾನೇ ಮಾತಾಡಿದ್ರು. JP ನಡ್ಡಾ ಮಾತಾಡಕ್ಕೆ ಯಾವಾಗ ಶುರು ಮಾಡಿದ್ರು, ಅವರು ಕಥೆನೇ ಉಲ್ಟಾ ಮಾಡಕ್ ನೋಡ್ತಿದ್ರು. ಖರ್ಗೆ ಅವರು ಆಪರೇಷನ್ ಸಿಂಧೂರದ ಬಗ್ಗೆ ಸೂಕ್ಷ್ಮ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ರು, ಅದಕ್ಕೆ ಅವಕಾಶ ಇಲ್ಲ. खरगे जी ने ऑपरेशन सिंदूर और पहलगाम के डिस्कशन के माइन्यूट डिटेल्स को डिस्कस करना शुरू कर दिया. वह नियम के विरुद्ध इसलिए है क्योंकि आपने 267 में उनको परमिशन दी थी कि वो संवैधानिक विषय पर चर्चा करें.
ಎಂಥ ತಂತ್ರಗಾರಿಕೆ ನೋಡಿ, ಸೂಕ್ಷ್ಮವಾದ ವಿಚಾರ ಅಂತೆ. ಜನತೆಗೆ ಉತ್ತರ ಕೊಡಬೇಕಾಗಿರುವಂತಹದ್ದು ನಿಮ್ಮ ಜವಾಬ್ದಾರಿ, ಜನತೆಗೆ ವಿವರಿಸಬೇಕಾದ್ದು ನಿಮ್ಮ ಜವಾಬ್ದಾರಿ. ಅದನ್ನು ಪ್ರಶ್ನೆ ಕೇಳಿದ್ರೆ ಅದು ಸೂಕ್ಷ್ಮ ವಿಚಾರ, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಶುರು ಹಚ್ಕೊಂಡ್ರು ಜೆ ಪಿ ನಡ್ಡಾ. ಆ ಸಂದರ್ಭದಲ್ಲಿ ವಿಪಕ್ಷದವರು, ಕಾಂಗ್ರೆಸ್ ಸೇರಿದಂತೆ ವಿಪಕ್ಷದ ಸದಸ್ಯರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಜಗದೀಪ್ ಧನ್ಕರ್ ಅವರಿಗೆ ಸ್ಪಷ್ಟವಾಗಿ ಒಂದು ನಿಲುವಿಗೆ ಬರೋದಕ್ಕೆ ಸಾಧ್ಯ ಆಯಿತು ಅನ್ಸುತ್ತೆ. ನಾನು ರಾಜೀನಾಮೆ ಕೊಡಲೇಬೇಕು ಅಂದರೆ, ಯಾಕೆ ಅಂದರೆ ವಿಪಕ್ಷದವ್ರು ಗಲಾಟೆ ಮಾಡಿದ್ದಕ್ಕಲ್ಲ, ಆ ಗಲಾಟೆಗೆ ಪ್ರತಿಕ್ರಿಯೆಯಾಗಿ ಜೆ ಪಿ ನಡ್ಡಾ ಹೇಳಿದ್ರಲ್ಲ ಒಂದು ಸಾಲು, ಅದು ಜೆ ಪಿ ನಡ್ಡಾ ಹೇಳ್ತಾರೆ, ನಿಮ್ಮ ಯಾರ ಮಾತುಗಳು ಸಹ ರೆಕಾರ್ಡಿಗೆ ಹೋಗಲ್ಲ, ನನ್ನ ಮಾತು ಮಾತ್ರ ರೆಕಾರ್ಡಿಗೆ ಹೋಗುತ್ತೆ, ನೆನಪಿಟ್ಕೊಳ್ಳಿ. ಇದನ್ನ ಜೆ ಪಿ ನಡ್ಡಾ ಹೇಗೆ ಹೇಳೋದು? ರಾಜ್ಯಸಭೆಯ ಕುರ್ಚಿಯಲ್ಲಿ ಕೂತಿರುವ ಅವರು ಹೇಳಬೇಕು, ಯಾರು? ಜಗದೀಪ್ ಧನ್ಕರ್ ಹೇಳಬೇಕು. ಅವರೇ ಅದಕ್ಕೆ ಯಜಮಾನರಲ್ಲಿ. ನಾನು ಹೇಳ್ದಂಗೆ ಕೇಳೋದು ಚೇರ್ಮನ್ ಜಗದೀಪ್ ಧನ್ಕರ್ ಅನ್ನೋ ರೀತಿಯಲ್ಲಿ, ಜಗದೀಪ್ ಧನ್ಕರ್ ನಮ್ಮ ಕಂಟ್ರೋಲಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಜೆ ಪಿ ನಡ್ಡಾ ಓಪನ್ ಆಗಿ ಹೇಳ್ಬಿಟ್ರು, ನಾನು ಮಾತಾಡೋದು ಮಾತ್ರ ರೆಕಾರ್ಡ್ ಹೋಗುತ್ತೆ, ಬೇರೆ ಯಾವುದೂ ಹೋಗಲ್ಲ ಅಂತ. ಆ ಸಂದರ್ಭದಲ್ಲಿ ಜಗದೀಪ್ ಧನ್ಕರ್ ಅವ್ರಿಗೆ ಅನಿಸಿರ್ಬೇಕು, ಓ ಇನ್ನು ಇದ್ದರೆ ನನಗೆ ಕಷ್ಟ, ನನಗೆ ಬೆಲೆ ಇರಲ್ಲ ಅಂತ ಅನ್ನಿಸಿರಬೇಕು ಅನ್ನೋದು ನನ್ನ ಒಂದು ಲೆಕ್ಕಾಚಾರ. ಸೊ ಏನೇ ಇರಲಿ, ಅವರೀಗ ನಿವೃತ್ತಿಯನ್ನು ಘೋಷಿಸಿದ್ದಾರೆ, ತುಂಬ ಸಂತೋಷ. ಅಂತಹ ಸಂವಿಧಾನಾತ್ಮಕವಾದಂತಹ ಹುದ್ದೆಗೆ ಬಂದೂ ಸಹ ಸಂವಿಧಾನಾತ್ಮಕ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ ಸೋತಿರುವವರು, ಪ್ರತಿಪಕ್ಷಗಳನ್ನು ನಿರಂತರವಾಗಿ ಟಾರ್ಗೆಟ್ ಮಾಡೋರು, ನಿಷ್ಪಕ್ಷಪಾತವಾದಂತಹ ಸ್ಥಾನದಲ್ಲಿ ಕೂತ್ಕೊಂಡು ಸಹ ಆ ರೀತಿ ಮಾಡೋರು, ಮತ್ತು 24 ಗಂಟೆ ತನಗಿಂತ ಹುದ್ದೆಯಲ್ಲಿ ಕೆಳಗಿರುವಂತಹ ವ್ಯಕ್ತಿಯನ್ನ ಕಾಪಾಡೋದನ್ನೇ ತನ್ನ ಜವಾಬ್ದಾರಿ ಅಂತ ಮೋದಿಯನ್ನು ಕಾಪಾಡೋದ್ರಲ್ಲೇ ದುಡಿತಾ ಇದ್ದಂಥವರು ರಾಜೀನಾಮೆ ಕೊಟ್ಟು ಹೋಗೋದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದೇನೆ, ದೇಶಕ್ಕೆ ಒಳ್ಳೆಯದು. ಆ ಮೂಲಕ ಆ ರಾಜೀನಾಮೆ ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ನಾವು ಖಂಡಿತ ಅರ್ಪಿಸಬೇಕು, ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅವರು ರಿಟೈರ್ಮೆಂಟ್ ಲೈಫು ಭವ್ಯವಾಗಿರಲಿ, ಆರೋಗ್ಯಭರಿತವಾಗಿರಲಿ, ಖುಷಿಯಾಗಿ ಕಳೀಲಿ ಅವರ ಮುಂದಿನ ಜೀವನ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದನ್ನು ಮಾತ್ರ ನಾವು ಮರಿಬಾರ್ದು. ಸೊ ಇದಿಷ್ಟು ನಿನ್ನೆ ರಾಜ್ಯಸಭೆಯಲ್ಲಿ ನಡೆದಿದ್ದು. ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಖರ್ಗೆ ಅವರ ದಾಳಿ ಏನಿತ್ತು ಮೋದಿ ಅವರ ವಿರುದ್ಧ, ಮತ್ತು ಆ ಆಪರೇಷನ್ ಸಿಂಧೂರ, ಪಹಲ್ಗಾಮ್ ಯುದ್ಧ ವಿರಾಮ, ಇದೆಲ್ಲದರ ಕುರಿತಾಗಿ ನಿನ್ನೆ ನಡೆದಂತಹ ಘಟನೆಗಳು, ವಿಚ್ ಐ ಥಿಂಕ್ ಲೆಡ್ ಟು ಜಗದೀಪ್ ಧನ್ಕರ್ಸ್ ರೆಸಿಗ್ನೇಷನ್. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.